ಈ ಪಿಕ್ಚರ್ನ ಯಾರೋ ಕದ್ರಲ್ಲ ತಮಿಳ್ನವರು. ಹೌದಾ ಸರ್? ಅಟ್ಲೀಸ್ಟ್ ನಿಮ್ಗೆ ಒಂದು ಬೆಲೆನಾರು ಒಂದು ಏನಾದ್ರು ಒಂದು ಕೊಡ್ಬೇಕಾಯ್ತು ಸರ್ ಅವ್ರು ಕೇಳಲಿಲ್ಲ ಸರ್. ಯಾರು ಇದು ಮಾಡಿದ್ದಾರೆ ಯಾರು ಆಮೇಲೆ ಗೊತ್ತಾಯ್ತು ಇದು ಯಾರು ಹೇಳಿದ್ದಾರೆ ಪಿ ವಾಸ್ ಅವ್ರಿಗೆ. ಅದೇ ಅದು ಅಂತ ಗೊತ್ತಾಯ್ತು. ಸರಿ ನಾನು ಅದು ಪ್ರಚಾರ ಮಾಡೋಕ್ಕೂ ಹೋಗ್ಲಿಲ್ಲ. ದೊಡ್ಡ ಡೈರೆಕ್ಟರ್ ನಾವೇನು ಮಾತಾಡಂಗಿಲ್ಲ. ಅವ್ರು ಪಿ ವಾಸ್ ಅವ್ರು ದೊಡ್ಡ ಡೈರೆಕ್ಟ್ರು ಸರ್. ಅದರಿಂದ ಏನು ನಾವು ಮಾಡ್ಕೊಂಡಿದ್ವೋ ಅದೇ ಥರನೇ ಮಾಡ್ಕೊಂಡಿದ್ರು. ಪುಲಿವೇಷಮ್ ಅಂತ ಅದು. ಪುಲಿವೇಷಮ್ ಅಂತ ನೋಡಿದೆ ಒಟ್ಟಿನಲ್ಲಿ. ನೋಡಿ ಅಣ್ಣ, ನನಗೆ ಏನು ಬೇಕಾಗಿಲ್ಲ, ನನಗೆ 7 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟಿದ್ದೀನಿ. ಅವರು ನೀವು 7 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದರೆ ನಾನು ಮಾಡ್ಕೊಡ್ತೀನಿ ಅಣ್ಣ ಅಂತ ಅಂದ್ಬಿಟ್ಟು ಡೈರೆಕ್ಷನ್ ಮಾಡೋವಾಗಲೇ ಅನ್ಕೊಂಡಿದ್ದೆ, ಈ ಸಿನಿಮಾ ಏನಾದರೂ ಹಿಟ್ ಆಯಿತು ಅಂತಂದರೆ ಸಿನಿಮಾದಲ್ಲಿ ಹಿಟ್ಟು, ಇಲ್ಲ ಅಂತಂದರೆ ಮತ್ತೆ ನಾನು 95 ಮತ್ತೆ ಬರಬೇಕಾಗುತ್ತೆ ಅಂತ ಅನ್ಕೊಂಡಿದ್ದೆ. ಅದು ಹಂಗೆ ಆಯಿತು ಕೂಡ. ಕರೆಕ್ಟಾಗಿ ಪ್ರೇಮ್ ಅವ್ರು ಫೋನ್ ಮಾಡಿದ್ರು, ನೀವು ಒಂದು ಕೆಲಸ ಮಾಡಿ, ನೆಕ್ಸ್ಟ್ ವೀಕಿಂದ ಸೀದಾ ಇಲ್ಲಿಗೆ ಬಂದ್ಬಿಡಿ ಆಫೀಸ್ಗೆ ಅಂತಂದರು. ಆ್ಯಕ್ಚುಲಿ ಸತ್ಯ ಇಲ್ಲವಲ್ಲಿ ನನಗೆ ಪಾಸ್ಪೋರ್ಟ್ ಮಾಡಿಸ್ಬೇಕಾದ್ರೆ ಶಿವಣ್ಣನೇ ನಾನು ಎಷ್ಟು ಕೈ ಹಿಡಿದು ನಡೆಸೋದು ಅಂತ ಹೇಳೋಕ್ಕೆ ಅದನ್ನು ಯಾವಾಗಲೂ ನೆನೆಸ್ಕೊಬೇಕು. ಶಿವಣ್ಣ ಏನು ಮಾಡಿದ್ರು, ಅಷ್ಟೇ ಈಗ ನಿಂತ್ಬಿಟ್ಟಿದ್ದೀವಲ್ಲ, ನಮ್ಗೆ ಎಲ್ಲಿ ತಿರುಪತಿ ವೆಂಕಟೇಶ್ವರ ಎಲ್ಲ ದೇವ್ರುಗಳು ಬಂದು ಹೋಗ್ಬಿಡ್ತು ಸರ್. ಹೆಂಗೆ ಅಂತಂದ್ರೆ ಆ ಮಹಾನ್ ಭಾವನ ಕಣ್ಣು ಇದೆಯಲ್ಲ, ಆ ಪವರು ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗಲೂ ಮೈ ಜುಮ್ ಅನ್ಸುತ್ತೆ ಸರ್. ಆವಾಗ ನಾನು ಎಲ್ಲ ಮಾತೇ ನಿಂತೋಯ್ತು. ಹಂಗೆ ಬಸ್ಸಲ್ಲಿ ಬರ್ತಿದ್ದವನು ಇವತ್ತು ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಅಂತ ನನಗೂ ತುಂಬ ಖುಷಿ. ಪ್ರೊಡ್ಯೂಸರ್ ಪಾಪ ಅವ್ರು ಒಳ್ಳೆಯವರು, ಯಾರು ಬೇಕಾದ್ರೆ ಹಾಕ್ಕೊಳ್ಳಿ ಸರ್, ಜೋಗಿ ರೈಟ್ರು ಅಂದ ತಕ್ಷಣ ಫಸ್ಟ್ ಹೋಗಿ ಮಾತಾಡ್ಕೊಂಬಂದಿ ಅಂತಂದ್ರು. ಅದರಿಂದ ಹಂಗೆ ಬರೆದಿದ್ದು ಬಿಟ್ಟೆ ಡೈಲಾಗ್ಸ್. ಅದು ತುಂಬ ಚೆನ್ನಾಗೂ ಇತ್ತು ಕೂಡ, ಬೇರೆ ಥರನೇ ಇತ್ತು. ಆದರೆ ನಿಮ್ಮ ದುರಾದೃಷ್ಟ ನೋಡಿ ಹೆಂಗಿದೆ. ಈ ಪಿಕ್ಚರ್ನ ಯಾರೋ ಕದ್ರಲ್ಲ ತಮಿಳ್ನವರು. ಹೌದಾ ಸರ್? ಅಟ್ಲೀಸ್ಟ್ ನಿಮ್ಗೆ ಒಂದು ಬೆಲೆನಾರು ಒಂದು ಏನಾದ್ರು ಒಂದು ಕೊಡ್ಬೇಕಾಯ್ತು ಸರ್. ಅವ್ರು ಕೇಳಲಿಲ್ಲ ಸರ್. ಕೇಳಲಿಲ್ಲ. ಅದೇ ಬೇಸರ ಆಗಿದ್ದು ನನಗೆ. ಟ್ರೈಲರ್ ಬರ್ತಾ ಇದೆ ಯಾವುದೋ ಒಂದು ದಸರಾ ಸಿನಿಮಾಗೆ. ಅಲ್ಲೇ ನಮ್ಮ ಫ್ರೆಂಡ್ ಫೋನ್ ಮಾಡಿ ಹೇಳ್ದ, ಸರ್ ನಿಮ್ಮ ಸಿನಿಮಾ ಇದ್ದಂಗಿದೆ ನೋಡಿ ಮುನಿಯಾ ಅಂದ. ಸರ್ ಟ್ರೈಲರ್ ನೋಡ್ತಾ ಫುಲ್ ಅದೇ ಥರನೇ ಇದೆ. ಆಮೇಲೆ ನಿಮಗೆ ನಾನು ಕೇಳಿದೆ, ಹೌದಾ ಸರ್ ಅಂತಂದ್ರೆ ನೀವು ಆಮೇಲೆ ಯಾರು ಇದು ಮಾಡಿದ್ದಾರೆ ಯಾರು ಆಮೇಲೆ ಗೊತ್ತಾಯ್ತು ಇದು ಯಾರು ಹೇಳಿದ್ದಾರೆ ಪಿ ವಾಸ್ ಅವ್ರಿಗೆ. ಅದೇ ಅದು ಅಂತ ಗೊತ್ತಾಯ್ತು. ಸರಿ ನಾನು ಅದು ಪ್ರಚಾರ ಮಾಡೋಕ್ಕೂ ಹೋಗ್ಲಿಲ್ಲ. ದೊಡ್ಡ ಡೈರೆಕ್ಟರ್ ನಾವೇನು ಮಾತಾಡಂಗಿಲ್ಲ. ಅವರು ಪಿ ವಾಸ್ ಅವ್ರು ದೊಡ್ಡ ಡೈರೆಕ್ಟ್ರು ಸರ್. ಅದರಿಂದ ಪುಲಿವೇಷಮ್ ಅಂತ ಸರ್ ಮಾಡಿ. ಆವಾಗ ಒಂದು ಖುಷಿ ಆಯ್ತು. ಏನ್ ಗೊತ್ತಾ, ನಾಗಚಂದ್ರನ್ ಕಥೆನ ಅವ್ರು ಒಪ್ಕೊಂಡವ್ರೆ, ಅದೇ ಗ್ರೇಟು ನಾವು ನಾನು ಅನ್ಕೊಂಡೆ. ನಾವು ಸಿನಿಮಾ ನೋಡಿದ್ವಿ ರಿಲೀಸ್ ಆದ್ಮೇಲೆ, ಚೆನ್ನಾಗಿ ಹಾಗೆ ಮಾಡಿದ್ರು. ಏನು ನಾವು ಮಾಡ್ಕೊಂಡಿದ್ವೋ ಅದೇ ತರನೇ ಮಾಡ್ಕೊಂಡಿದ್ರು. ಪುಲಿವೇಷಮ್ ಅಂತ ಅದು. ಪುಲಿವೇಷಮ್ ಅಂತ ನೋಡಿದೆ ಒಟ್ಟಿನಲ್ಲಿ ಸಿನಿಮಾ ನೋಡಿದೆ. ಹಂಗಾರೆ ಹೆಂಗ ಯೂಟರ್ನ್ಗಳು ಹೋಗ್ತಾ ಇರುತ್ತೆ ಸರ್. ಸುಮಾರು ಒಂದು 50-60 ಪಿಕ್ಚರ್ ಆಯ್ತಲ್ಲ ಸರ್? ನಂದ 45 ಸಿನಿಮಾ ಆಗಿದೆಯಲ್ಲ ಸರ್. ಇದು ಸಂಭಾಷಣೆ ಏನೋ ಒಂದು ಇದರಲ್ಲಿ ನೋಟೆಡ್ ಆದ್ರಿ. ಈ ನಿರ್ದೇಶಕರ ಇದಕ್ಕೆ ಬಂದ್ಬಿಟ್ರಿ ನೀವು, ನಿರ್ದೇಶನ ಮಾಡಬೇಕು ಅಂತ. ನಿರ್ದೇಶನ ಮಾಡಿದ್ದು ಫಸ್ಟ್ ಸಿನಿಮಾ ನಮ್ಮ ಇವರು ರಮೇಶ್ ಅವ್ರದ್ದಲ್ಲ ಸರ್? ಅಲ್ಲ, ರಾಜ್ಕುಮಾರ್ ಅವರು, ವಜ್ರೇಶ್ವರಿ ರಾಜ್ಕುಮಾರ್ ಅವರು, ಖತರ್ನಾಕು. ಅದು ಏನು ಅಂತಂದ್ರೆ ನಾನು ಹೇಳಿದ್ನಲ್ಲ ಆಗ್ಲೇ ನಿಮ್ಗೆ, ನನ್ಗೇನು ಗೊತ್ತಿಲ್ಲ ಆಗಲ್ಲ ಅನ್ನೋ ಮಾತೇ ಇಲ್ಲ. ಯಾವ್ದು ಕೊಟ್ರು ಮಾಡ್ತೀವಿ ಅಷ್ಟೇ. ಕರೆಕ್ಟ್. ಯಾಕಂದ್ರೆ ಸಾಮಾನ್ಯವಾಗಿ ಧೈರ್ಯ, ಬಂಡ ಧೈರ್ಯ ಇರುತ್ತೆ. ಏನ್ ಬೇಕಾದ್ರೆ ಮಾಡ್ತೀವಿ ಅಂದ್ರೆ ಯಾರಿಗೆ ಬರುತ್ತೆ ಅಂದ್ರೆ ಈ ಹಳ್ಳಿಗಾಡಿಂದ ಬಂದವ್ರಿಗೆ ಬರೋದು ಅದು ಧೈರ್ಯ. ಸರಿ. ಆಮೇಲೆ ಆಕ್ಚುಲಿ ಆ ಪಿಕ್ಚರ್ ಬೇರೆ ಡೈರೆಕ್ಟರ್ ಇದ್ರು. ಅದಕ್ಕೆ ಖತರ್ನಾಕ್ ಸಿನಿಮಾ ಆಗಲೇ ಬೇರೆ ಡೈರೆಕ್ಟರ್ ಇದ್ರಿಂದ ನನ್ನ ಡೈಲಾಗ್ ಕರೆಸಿದ್ರು. ನೀವು ಡೈಲಾಗ್ ಮಾತ್ರ ಅದಕ್ಕೆ ಹೋಗಿದ್ದು. ಆಮೇಲೆ ಏನಾಯ್ತು, ಅವರು ಡೈರೆಕ್ಟರ್ಗೆ ಏನೋ ಬೇರೆ ಪಿಕ್ಚರ್ ಸಿಕ್ತು. ಆಮೇಲೆ ಅದು ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಕೈ ಬಿಟ್ಬಿಟ್ರು ಅವರು. ಅವ್ರು ಪ್ರೊಡ್ಯೂಸರ್ ಇದ್ಕೊಂಡು ಡೈರೆಕ್ಷನ್ ಮಾಡ್ತೀರೇನ್ರಿ ನೀವು ಅಂತಂದ್ರು. ಇಲ್ಲ ಅಣ್ಣ, ನಾನು ಫಸ್ಟ್ ಸಬ್ಜೆಕ್ಟು ಫಸ್ಟ್ ಸಿನಿಮಾನ ಈ ಥರ ಒಂದು ರೇಪಿಸ್ ಕತೆ ನನಗೆ ಬೇಡ ಅಂತ ಅನ್ನಿಸ್ತಾ ಇದೆ. ಏನಾಗಲ್ಲ, ಈಗ ದಂಡುಪಾಳ್ಯಲ್ಲೇ ಇಟ್ಟಾಗಿಲ್ವೇನ್ರಿ ನನ್ನ ಥರ ಇದು ಮಾಡಿದ್ರು. ಇಲ್ಲ ಸರ್, ನನ್ನ ಜೀವನನೂ ನಾನು ಯೋಚನೆ ಮಾಡಬೇಕಲ್ಲ ಅಂತ 1 ತಿಂಗಳು ಯೋಚನೆ ಮಾಡಿದೆ. ಮಾಡ್ಲೋ ಬೇಡವಾ. ಅಷ್ಟರಲ್ಲಾಗಲೇ ಪ್ರೇಮ್ ಅಡ್ಡ ಡೈಲಾಗ್ ಬರಿತಾ ಇದ್ದೆ, ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ರು. ಯಾಕಂದ್ರೆ ಈ ಥರ ನೇಟಿವ್ ಸಿನಿಮಾಗಳು ಮಾಡ್ಕೊಂಡ್ಬಂದು ಇದು ಫಸ್ಟ್ ಒಂದು ಸ್ವಲ್ಪ ರಾ ಕ್ರೈಮು ಯೋಚನೆ ಮಾಡಿದೆ. 1 ತಿಂಗಳಾದ್ಮೇಲೆ ಇಷ್ಟರಲ್ಲಾಗಲೇ ನನಗೇನಾಗಿತ್ತು ಅಂತಂದರೆ, ಸಿನಿಮಾಗಳೇನೋ ಸಿಗ್ತಾ ಇತ್ತು, ಬಟ್ ತಿರ್ಕೆ ಶೋಕಿಗಳು ಅಂತಾರಲ್ಲ, ಕೊಬ್ಬು ಆದರೆ ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ ಅದನ್ನ. ಈ ಕೊಬ್ಬುಗಳು ಜಾಸ್ತಿಯಾಗಿ ಹೆಂಗಂದ್ರೆ ಹಂಗೆ ನಾನು ದುಡ್ಡುಗಳನ್ನ ಉಳ್ಸೋಕ್ಕೂ ಹೋಗಲಿಲ್ಲ. ಅಷ್ಟರಲ್ಲಾಗಲೇ ಈ ಶೋಕಿಗಳಿಂದ ಒಂದು 7 ಲಕ್ಷ ರೂಪಾಯಿವರೆಗೂ ಸಾಲ ಮಾಡ್ಕೊಂಬಿಟ್ಟಿದ್ದೆ. ಸರಿ, ಏನಾಗೋಯ್ತು. ಆಮೇಲೆ ಈ ಸಾಲಗಾರ ಯಾವಾಗ ಮನೆ ಬರೋಕ್ಕೆ ಶುರು ಮಾಡಿದ್ರು, ಅಷ್ಟೊತ್ತು ಕರೆಕ್ಟಾಗಿ ಇವರು ಡೈರೆಕ್ಷನ್ ಕೇಳ್ತಾ ಇದ್ರು. ಖತರ್ನಾಕು. ನೋಡಿ ಅಣ್ಣ, ನನಗೆ ಏನು ಬೇಕಾಗಿಲ್ಲ, ನನಗೆ 7 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟಿದ್ದೀನಿ. ಅವರು ನೀವು 7 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದರೆ ನಾನು ಮಾಡ್ಕೊಡ್ತೀನಿ ಅಣ್ಣ ಅಂತ ಅಂದ್ಬಿಟ್ಟು ಅಂದೆ. ಅವ್ರು ಒಪ್ಕೊಂಬಿಟ್ರು. ನೀವು ಯಾಕ್ರಿ, ನಾನು ತೀರಿಸ್ತೀನಿ ಬಿಡ್ರಿ, ಸಾಲ ಜವಾಬ್ದಾರಿ ನಂದು ಅಂತಂದರು.
ಸರಿ ಹಂಗಂದ್ಮೇಲೆ ಇನ್ನೇನು ನೀವು ಅವ್ರಿಗೆ ಅಂಟಾಕ್ಬಿಟ್ಟಿದ್ದೀರಾ, ನೀವು ಅದು ಬಗೆಹರಿಸ್ಕೊಳ್ಳಿ. ಆಮೇಲೆ ಹೆಂಗೋ ಕ್ಲಿಯರ್ ಆಯಿತು, ಆ ಸಾಲಗಳು ಕೊಟ್ಟು ತೀರ್ಸ್ಕೊಂಡಾಯ್ತು. ಡೈರೆಕ್ಷನ್ ಮಾಡಿದೆ. ಆಮೇಲೆ ಡೈರೆಕ್ಷನ್ ಮಾಡಿದ್ಮೇಲೆ ರಿಲೀಸ್ ಆದ್ಮೇಲೆ ಗೊತ್ತಾಗಿತ್ತು ಏನು ಅಂತಂದ್ರೆ ನಾನು ಈ ಸಿನಿಮಾ ಮಾಡಬಾರ್ದಿತ್ತು ಅಂತ. ಆದರೂ ಆ ಸಿನಿಮಾದಲ್ಲಿ ಅನ್ನ ತಿಂದಿದ್ದೀನಿ, ಅದ್ರ ಮೇಲೆ ಹೇಳ್ಬಾರ್ದು. ಆದರೆ ನೀನು ಒಬ್ಬ ರೈಟರ್ ಅಲ್ವಾ, ತಲೆಯಲ್ಲಿ ಹೋಗಿತ್ತು ನಿನಗೆ ಅಂತ ಎಲ್ಲರೂ ಕೇಳ್ತಾರೆ. ಈಗ ನಂದೇ ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಸಿನಿಮಾನ ನಿಮ್ಮ ಪರಿಸ್ಥಿತಿ ಅವಾಗ ಯಾಕಂದ್ರೆ ಇಲ್ಲಿ ಸಾಲ ತೀರಿಸಲೇಬೇಕು. ಇವಾಗ ಏನೋ ಯಾವ ಚಿಕ್ರೇನೋ ಅನ್ನೋ ತರ ಆಗ್ಬಿಡುತ್ತೆ ಆ ಸಮಯದಲ್ಲಿ. ಸಿನಿಮಾ ಕೆಲಸ ತಾನೆ, ಕಳ್ತನಕ್ಕೇನು ಹೋಗ್ತಾ ಇಲ್ವಲ್ಲ, ಕೊಲೆ ಮಾಡಕ್ಕೇನು ಹೋಗ್ತಾ ಇಲ್ವಲ್ಲ ಅನ್ನೋ ಒಂದು ಫೀಲ್ ಬಂದ್ಬಿಡ್ತು. ಮಾಡಿಬಿಟ್ಟೆ. ಆಮೇಲೆ ದೊಡ್ಡ ತಪ್ಪಾಗಿದೆ ಅದು ಅಂತ ನನಗೆ ಗೊತ್ತು. ಆದ್ರೆ ನಾನು ಡೈರೆಕ್ಷನ್ ಮಾಡೋವಾಗಲೇ ಅನ್ಕೊಂಡಿದ್ದೆ ಈ ಸಿನಿಮಾ ಏನಾದರೂ ಹಿಟ್ ಆಯ್ತು ಅಂತಂದ್ರೆ ಸಿನಿಮಾದಲ್ಲಿ ಹಿಟ್ಟು, ಇಲ್ಲ ಅಂತಂದ್ರೆ ಮತ್ತೆ ನಾನು 95 ಮತ್ತೆ ಬರಬೇಕಾಗುತ್ತೆ ಅಂತ ಅನ್ಕೊಂಡಿದ್ದೆ. ಅದು ಹಂಗೆ ಆಯ್ತು ಕೂಡ. ಆ ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ, ರಿಲೀಸ್ ಆದ್ಮೇಲೆ ಒಂದಷ್ಟು ಸಂಭಾಷಣೆದು ಬರೋದು ನಿಂತೋಯ್ತು. ಆಮೇಲೆ ನಾನು ಎಲ್ಲೂ ಕೂಡ ಆ ಸಿನಿಮಾನ ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಒಂದು ಸಮಾಜಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ ಹೊರತು ಬೇರೆ ಇನ್ನೇನಿಲ್ಲ. ಆ ಸಾಲದ ವಿಚಾರನೂ ನಾನು ಒಂದಷ್ಟು ಜನಗಳಿಗೆ ಹೇಳ್ಕೊಂಡಿದ್ದೆ. ಅದಾದ್ಮೇಲೆ ಏನಾಯ್ತು, ಸುಮ್ಮನಾಗ್ಬಿಟ್ಟೆ. ಇನ್ನೇನು ನಮ್ಮ ಹಣೆ ಬರದಲ್ಲಿ ಬರೆದಿರೋದೇ ಇಷ್ಟೇನು ಅಂತ ತುಂಬ ಫೀಲ್ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ. ನಾನು ತುಂಬ ತಪ್ಪು ಮಾಡಿದೆ ಅಂತ. ಈಗ ತಪ್ಪು ಮಾಡಿದೆ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಕುಂತಿದ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಈಗ ತಪ್ಪನ್ನ ತಿದ್ಕೊಳ್ಳೋಕ್ಕಾರು ಏನೋ ಒಂದು ಮಾಡಬೇಕು ಅಂತಂದಾಗ ಇದ್ರ ಮಧ್ಯೆ ಒಂದಷ್ಟು ಸಿನಿಮಾಗಳು ಮತ್ತೆ ಡೈಲಾಗ್ ಬರೋಕ್ಕೆ ಶುರುವಾಯಿತು. ಆವಾಗ ನಾನು ಮಿಸ್ಟ್ರು ಮೊಮ್ಮಗ ಅಂತ ತಮಿಳ್ ರಿಮೇಕು, ಇದು ಏನದು ಮಂಜಾಪೈ ಅಂತ ಒಂದು ಸಿನಿಮಾ, ಹೌದು ರಂಗನ್ ರಘುನ ಮೇನ್ ಕ್ಯಾರೆಕ್ಟರ್ ಮಾಡಿದ್ರು. ಆ ಪಿಕ್ಚರ್ಗೆ ಡೈಲಾಗ್ ಬರೆದೆ. ಆ ಡೈಲಾಗ್ ಬರೀತಾ ಇದ್ದಂಗೆ ಬರೆದು ಫಿನಿಶ್ ಆಗಿ ಇನ್ನೇನು ಅವ್ರಿಗೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಕೊಡಬೇಕು ಅಂತಂದ್ರೆ ಕೊಟ್ಟು ಬಿಟ್ಟಿದ್ದೆ ಆ್ಯಕ್ಚುಲಿ. ಸರಿ ನೆಕ್ಸ್ಟ್ ಏನು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಕರೆಕ್ಟಾಗಿ ಪ್ರೇಮ್ ಅವ್ರು ಫೋನ್ ಮಾಡಿದ್ರು. ಏನ್ರಿ ಮಾಡ್ತಾ ಇದ್ದೀರಿ, ಮಿಸ್ಟರ್ ಮೊಮ್ಮಗ ಮುಗಿದು ಸರ್, ಈಗ ಡೈಲಾಗ್ ಎಲ್ಲ ಬರೆದು ಮುಗಿದಿದೆ, ರೀಡಿಂಗು ಕೊಟ್ಟಾಕಿದ್ದೆ ಅಂತಂದೆ. ನೀವು ಒಂದು ಕೆಲಸ ಮಾಡಿ, ನೆಕ್ಸ್ಟ್ ವೀಕಿಂದ ಸೀದಾ ಇಲ್ಲಿಗೆ ಬಂದ್ಬಿಡಿ ಆಫೀಸ್ಗೆ ಅಂತಂದ್ರು. ಯಾವುದು ವಿಲನ್ಗೆ. ಕತೆ ಎಲ್ಲ ರೆಡಿ ಇದೆ, ಸ್ಕ್ರೀನ್ ಪ್ಲೇನು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಗಿದೆ, ಅದನ್ನೆಲ್ಲ ನೀವು ಕುಂತ್ಕೊಂಡೆ ನಾವು ಡಿಸ್ಕಷನ್ ಮಾಡ್ಕೊಳ್ಳೋಣ ಅಂತಂದ್ರು. ಸರಿ, ಅದು ಇಮಿಡಿಯೇಟ್ ಸಿಕ್ತಲ್ಲ. ಸರಿ, ಅಲ್ಲಿಂದ ಒಂದು ಸ್ವಲ್ಪ ನನಗೆ ಬೇರೆ ಥರನೇ ಇದಾಯಿತು. ಆಮೇಲೆ ಮತ್ತೆ ಹೋಗಿ ಪ್ರೇಮ್ ಅವ್ರ ಹತ್ರ ವಿಲನ್ ಸಿನಿಮಾಗೆ ಡೈಲಾಗ್ ಬರೆದೆ. ಆ ಸಿನಿಮಾದಲ್ಲಿ ಲಂಡನ್ಗೂ ಹೋಗಿ ಬಂದೆ. ಲಂಡನಲ್ಲಿ 20 ದಿವಸ ಶೂಟಿಂಗು. ಆಮೇಲೆ ಸುದೀಪ್ ಅವ್ರಿಗೆ ಬರೆದ ಫಸ್ಟ್ ಪಿಕ್ಚರು, ಶಿವಣ್ಣನ 4ನೇ ಪಿಕ್ಚರು. ಆ್ಯಕ್ಚುಲಿ ಸತ್ಯ ಇಲ್ಲವಲ್ಲಿ ನನಗೆ ಪಾಸ್ಪೋರ್ಟ್ ಮಾಡಿಸ್ಬೇಕಾದ್ರೆ ಶಿವಣ್ಣನೇ ನಾನು ಎಷ್ಟು ಕೈ ಹಿಡಿದು ನಡೆಸೋದು ಅಂತ ಹೇಳೋಕ್ಕೆ ಅದನ್ನು ಯಾವಾಗಲೂ ನೆನೆಸ್ಕೋಬೇಕು. ಶಿವಣ್ಣ ಏನು ಮಾಡಿದ್ರು, ರೈಟ್ರನ್ನು ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡ್ಬಂಡ್ರಿ ಸಾಂಗಿಗೆ, ಅದರಲ್ಲೇನು ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಪ್ರೊಡ್ಯೂಸರು ಮಾತು ತಗೊಳಕ್ಕಂಗೆ. ಅವ್ರಿಗೆ ಪ್ರೊಡ್ಯೂಸರ್ಗೆ ಏನು ಅಂತಂದರೆ ಸಾಯಿ ನನ್ನ ಜೊತೆಲಿ ಇಲ್ಲಿ ಅಂತ ಅವ್ರಿಗೂ ಖುಷಿ. ಸಾಯಿನ ಕರ್ಕೊಂಡು ಹೋಗ್ರಿ ಅಂತಂದ್ರು. ಹಣ ಪಾಸ್ಪೋರ್ಟ್ ಎಲ್ಲ ಏನಿಲ್ಲ ಅಂತ. ಪಾಸ್ಪೋರ್ಟ್ ಮಾಡಿಸ್ಬಿಟ್ರೆ ಅದೆಷ್ಟೊತ್ತು ನಾನೆಲ್ಲ ಹೇಳ್ತೀನಿ ಅಂತಂದ್ರು. ಆ ಟೈಮ್ ನನ್ನ ಹತ್ರ ಎಲ್ಲ ಸರ್ಟಿಫಿಕೇಟ್ ಎಲ್ಲ ಊರಿಂದ ತಗೊಂಬಂದು ಎಲ್ಲ ಮಾಡಿದೆ. ಕೋದಂಡರಾಮ ರೆಡ್ಡಿ ಅಂತಿದ್ರಲ್ಲ ಇವರು ಕಮಿಷನರು, ಅಲ್ಲಿಗೆ ಡೈರೆಕ್ಟಾಗಿ ಶಿವಣ್ಣನೇ ಫೋನ್ ಮಾಡಿದ್ರು. ಶಿವಣ್ಣ ಫೋನ್ ಮಾಡಿ ಅಲ್ಲಿ ಹೋಗಿ ಕೊಟ್ಟೆ, ಎಲ್ಲ ಅಪ್ಲಿಕೇಶನ್ ಎಲ್ಲ ಕೊಟ್ಟೆ. ಸರ್ 1 ವಾರಕ್ಕೆ ಪಾಸ್ಪೋರ್ಟ್ ಆಗೋಯ್ತು ನನಗೆ. ಅವಾಗ ಸರ್ ತಿಂಗಳಗಟ್ಟಲೆ ಬೇಕಿತ್ತು, ಬೇಕಾಯ್ತು. 1 ವಾರಕ್ಕೆ ಪಾಸ್ಪೋರ್ಟ್ ಆಗೋಯ್ತು. ಆ ವಾರಕ್ಕೆ ಆಗ್ತಿದ್ದಂಗೆ ನೆಕ್ಸ್ಟ್ ವೀಕೆ ಸ್ವಿಟ್ಜರ್ಲ್ಯಾಂಡು ಫಸ್ಟ್ ಟೈಮ್ ಫ್ಲೈಟು. ಆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನೆಲ್ಲ ನೆನೆಸ್ಕೊಂಬಿಟ್ಟೆ. ಸಿನಿಮಾ ರಂಗ ಆ ಲೋಕಕ್ಕೆ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಒಂದಷ್ಟು ವಿಷಯ ಹೇಳ್ತಿದ್ರು. ಅವೆಲ್ಲ ಇಲ್ಲ, ನಾನು ನೆನೆಸ್ಕೊಂಬಿಟ್ಟೆ. ನಾನು ತುಂಬ ಖುಷಿ ಪಟ್ಟಿದ್ದು ನಮ್ಮ ಅಪ್ಪ ಅಮ್ಮನ ನೆನೆಸ್ಕೊಂಡಿದ್ದು ಯಾವಾಗ ಅಂತಂದರೆ, ಈ ಜೋಗಿ ಪಿಕ್ಚರ್ ರಿಲೀಸ್ ಆದಮೇಲೆ ಶಿವಣ್ಣನು, ಅದು ರಾಜ್ಕುಮಾರ್ ಅವರು ಮತ್ತು ರಜನಿಕಾಂತ್ ಅವರು ಸಿನಿಮಾ ನೋಡಿದ್ರು. ಆವಾಗ ಆ ರೈಟರ್ನ ನೋಡಬೇಕು ಅಂತ ಕರ್ಸ್ಕೊಂಡ್ರು. ಸರಿ, ನಾವು ಅಲ್ಲಿಗೆ ಹೋದ್ವು, ರಾಜ್ಕುಮಾರ್ ಅವ್ರ ಮನೆಗೆ, ಅಪ್ಪಾಜಿ ಅವ್ರ ಮನೆಗೆ. ಹಂಗೆ ಹೋಗ್ತಿದ್ದಂಗೆ ರಜನಿಕಾಂತ್ ಎಕ್ಸಿಟು, ನಾವು ಎಂಟ್ರಿ. ಸರಿ, ನಾನು ರಜನಿಕಾಂತ್ ಅವ್ರನ್ನಂತೂ ಹತ್ತಕ್ಕೆ ನೋಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಮಾತಾಡ್ಸಿದ್ವಲ್ಲ. ಆಗ ರಾಜ್ಕುಮಾರ್ ಅವ್ರು ಹಿಂಗೆ ನಿಂತಿದ್ರಲ್ಲ, ಆ ಕಾಲು ಮುಗಿಯೋದೊಂದು ಅಷ್ಟೇ ಹಿಂಗೆ ನಿಂತ್ಬಿಟ್ಟಿದ್ದೀವಲ್ಲ, ನಮ್ಗೆ ಎಲ್ಲಿ ತಿರುಪತಿ ವೆಂಕಟೇಶ್ವರ ಎಲ್ಲ ದೇವ್ರುಗಳು ಬಂದು ಹೋಗ್ಬಿಡ್ತು ಸರ್. ಹೆಂಗೆ ಅಂತಂದ್ರೆ ಆ ಮಹಾನ್ ಭಾವನ ಕಣ್ಣು ಇದೆಯಲ್ಲ, ಆ ಪವರು ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗಲೂ ಮೈ ಜುಮ್ ಅನ್ಸುತ್ತೆ ಸರ್. ಆವಾಗ ನಾನು ಎಲ್ಲ ಮಾತೇ ನಿಂತೋಯ್ತು. ಹೋಗಿ ಕಾಲು ಮುಗಿದಿದ್ದು ಒಂದೇ ಅಷ್ಟೇ ನಾವು. ಅದಾದ್ಮೇಲೆ ಪಾರ್ವತಮ್ಮವರು ಚೆನ್ನಾಗಿ ಬರೆದಿದ್ದೀರಿ ರೈಟರ್ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಆಮೇಲೆ ಯಾವ ಊರಯ್ಯ ನಿಂದ, ಮಳವಳ್ಳಿ ಅಣ್ಣ ಅವರೇ ಅಂತಲೇ ಅಂತಿದ್ವಿ. ಯಾಕೆಂದರೆ ನಾವು ಹಳ್ಳಿಯಿಂದ ಬಂದವರಲ್ಲ, ಅಣ್ಣ ಅವರೇ ಅಂತಲೇ ಅಂತಿದ್ವಿ. ಅಪ್ಪಾಜಿ ಅಂತಲೇ ಅನ್ಬೇಕು ನಮ್ಗೆ ಗೊತ್ತಿಲ್ಲ. ನಾವು ಮಳವಳ್ಳಿಲೇ ಊರು ಹೋಗ್ಬೇಕಾದ್ರೆ ಮಾಂಸ ಅಲ್ಲಿಂದನೇ ತಗೊಂಡು ಹೋಗ್ತಾ ಇದ್ರು. ನೀನು ನಮ್ಮ ಕಡೆ ಬಯ್ಯ ಅಂತ ಅವರು ತುಂಬ ಚೆನ್ನಾಗಿ ಮಾತಾಡ್ಸೋದು. ಆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನ ಭಾಗ್ಯ ಆಶೀರ್ವಾದ ಈ ರೇಂಜಿಗೆ ಸಿಕ್ಕಿದೆ ನನಗೆ. ರಾಜ್ಕುಮಾರ್ ಅವ್ರ ಹತ್ತಿರದಿಂದ ನೋಡಿ ಅವ್ರ ಮುಖಾಮುಖಿ ಮಾತಾಡೋಸಕ್ಕಾಯ್ತಲ್ಲ ಅಂತ ನನಗೆ ಖುಷಿ ಆಯ್ತು.
ಖಂಡಿತ. ಯಾಕಂದ್ರೆ ಅದಾದ್ಮೇಲೆ ಸ್ವಿಟ್ಜರ್ಲ್ಯಾಂಡಲ್ಲಿ ಆ ಫ್ಲೈಟ್ಗೆ ಹತ್ತಿದಾಗ, ಯಾಕಂದ್ರೆ ಉದಯರಂಗ ಬಸ್ಸಲ್ಲಿ ಬರ್ತಿದ್ದವ್ನು ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ ಅಂತ ನನಗೂ ತುಂಬ ಖುಷಿ. ಅಂದರೆ ಇದನ್ನೆಲ್ಲ ಹೇಳ್ಕೊಬೇಕೋ ಬೇಡವೋ, ಇದೆಲ್ಲ ನನ್ನ ಜಂಬಕ್ಕೆ ಇಲ್ಲ ಸರ್, ಒಳ್ಳೆ. ಯಾಕಂದ್ರೆ ನಡೆದಿರೋ ಇನ್ಸಿಡೆಂಟ್ಗಳಲ್ಲಿ ನೋಡಿ, ನೀವು ಕಲ್ಯಾಣ ಅವ್ರ ಮನೆಯಿಂದ ಕುಮಾರಸ್ವಾಮಿ ಲೇಔಟಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಆಮೇಲೆ ಬಸ್ಸು, ಆಮೇಲೆ ಏನೋ ಕಾರು ಜಾಸ್ತಿ ಆಯ್ತು, ಆಮೇಲೆ ಫ್ಲೈಟ್. ಅಂದ್ರೆ ಬೆಳವಣಿಗೆ ಇದೆಲ್ಲ. ಯಾಕಂದ್ರೆ ನಿಮ್ಮ ಶ್ರಮ ಬಹಳ ಇದೆ, ಆಮೇಲೆ ಅಷ್ಟೇ ಕೊಡುಗೆ ಇದೆ ಚಿತ್ರರಂಗಕ್ಕೆ. ಯಾಕಂದ್ರೆ ನಿಮ್ಗೂ ಗೊತ್ತು, ಯಾಕಂದ್ರೆ ಮುನಿಯಾ ಸಿನಿಮಾಗೆ ನನಗೆ ನೀವು ಕನ್ವಿನ್ಸು ಕೊಟ್ಟು ಒಬ್ಬ ಹುಡುಗನ್ನ ಯಾರನ್ನ ನನ್ನ ಪಿಕಪ್ ಡ್ರಾಪ್ ಮಾಡಕ್ಕೆ ಅವ್ರು ಒಬ್ಬರು ಹುಡುಗನು ಸರ್. ಅಂದ್ರೆ ಆ ಟೈಮಲ್ಲೆಲ್ಲ ಏನಂತಂದ್ರೆ ನಾವು ಕಾಸುಗಳಿಗೆ ಮರ್ಯಾದೆ ಕೊಡ್ಲಿಲ್ಲ, ಕೆಲಸ ಮಾತ್ರ. ಹೌದೌದು. ನೋಡಿ, ಅವತ್ತಿನ ದಿವಸ ಪಾಪ ನೀವು ನಾವು ಕೇಳ್ಕೊಂಡ್ವಿ, ಸರ್ ಒಂದ್ ಸ್ವಲ್ಪ ನಮ್ದು ಬಜೆಟ್ ಹಿಂಗಿದೆ, ಬೈಕಲ್ಲಿ ಬೈಕ್ ಕಳಿಸ್ಕೊಡ್ತೀನಿ ನೋಡಿ. ಸರ್ ಯಾವ್ದೋ ಕಳಿಸ್ಕೊಡಿ ಸರ್, ಬರ್ತೀನಿ ಅಂದ್ರೆ ಅದಕ್ಕೆ ಒಂದು ಹುಡುಗನ ಫಿಕ್ಸ್ ಮಾಡ್ಬಿಟ್ಟೆ ಬೈಕ್ ಕೊಟ್ಟು. ಆ ಹುಡುಗನ ಕತೆ ಹೇಳ್ತೀನಿ ಆಮೇಲೆ. ಅಂದ್ರೆ ನಾವು ಕೆಲಸಕ್ಕೆ ಮರ್ಯಾದೆ ಕೊಡ್ತಾ ಇದ್ವಿ ಅಂತ ಅನ್ನೋದು ಸರ್. ಅವತ್ತು ಯಾವ್ದೇ ನೀವು ಜೊತೆಗೆ ಅನೇಕ ಟೆಕ್ನಿಷಿಯನ್ಸ್ ಎಲ್ಲ ಇದಾರಲ್ಲ, ತಂತ್ರಜ್ಞರು, ಅವ್ರು ಕೆಲಸ ಮಾಡ್ತಿದ್ದೆ ಊಟ ಒಂದು ಕೆಲಸ ಅಷ್ಟೇ. ಸಿಗಬೇಕು. ದುಡ್ಡ 3 ದಿವಸ ಬಿಟ್ಟು ಕೊಟ್ರು ತೊಂದ್ರೆ ಇಲ್ಲ, ಒಂದು ವಾರ ಬಿಟ್ಟರು ಕೊಟ್ಟರು ತೊಂದ್ರೆ ಇಲ್ಲ. ಆ ತರ ಪರಿಸ್ಥಿತಿ ಇತ್ತವ. ಹೌದು, ಕೆಲಸಕ್ಕೆ ಬೆಲೆ ಮಾತ್ರ ಬೆಲೆ ಕೊಡ್ತಾ ಇದ್ರು. ಹಂಗಂದ್ರೆ ಸುಮಾರು ಜನ ನನಗೆ ಮೋಸನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದೆಲ್ಲ ಭಗವಂತ ನೋಡ್ಕೊಂತ ನಾವೇನು ಅಂದ್ರೆ ನನಗೆ ಭಗವಂತನು ಉಣ್ಣಕ್ಕೆ ತಿನ್ನಕ್ಕೆ ಏನು ಕಮ್ಮಿ ಮಾಡಿಲ್ಲ. ನನ್ನ ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟು ಕೊಡ್ತಾನೆ ಇದ್ದೇನೆ, ಅಷ್ಟೇ ಸಾಕು. ಏನ್ ಸತ್ ಮೇಲೆ ಏನ್ ತಗೊಂಡು ಹೋಗಿದ್ದೀವಿ ಅಲ್ವಾ? ಸರಸ್ವತಿ ಪುತ್ರರಿಗೆ ಎಲ್ಲಿದ್ರು ಏನೋ ಸಿಗ್ತಾ ಅಲ್ಲ ಸರ್, ಅದಂತೂ ಸತ್ಯ. ಅದು ಯಾಕಂದ್ರೆ ನೀವೆಲ್ಲ ಲಕ್ಷ್ಮೀ ಪುತ್ರರು ಅಲ್ಲದೆ ಇದ್ರು ಸರಸ್ವತಿ ಪುತ್ರರು ಸಾಯವರೆಗೂ ನಿಮ್ ಕೆಲಸ ಕೈಲಿರುತ್ತೆ ಸರ್. ಅದ್ ನೋಡಿ ಎಲ್ಲ ಮಾಡ್ಕೊಂಡ್ ಬಂದ್ರೆ. ಆಮೇಲೆ ಆಕ್ಟಿಂಗ್ ಸುಮಾರು ಮಾಡ್ಬಿಟ್ರಿ ಸರ್ ನೀವು, ಸುಮಾರು ಸಿನಿಮಾಗಳಲ್ಲಿ ನೀವೇ ಮಾಡಿಸಿದ್ರಲ್ಲ. ನಿಮ್ಮ ಅಪ್ಪನಿಗೆ ನೈಸ್ ಮಾಡ್ತಾ ಇದೀನಿ ರುಚಿನ. ಬಿಡು, ನಮ್ಮಿಬ್ರನ್ನ ದೋಸ್ತುಗಳು ಅನ್ಕೊಂಡವ್ರೆ. ಅಟ್ಲೀಸ್ಟ್ ಕಾಫಿನಾದ್ರೂ ಕೊಡು. ನೀನೇ ಬಿಡ್ತೀಯ ಅತ್ತಾಗ. ಅದ್ರಲ್ಲಿ ಮಾಡ್ತಿದ್ದೆ. ಈಗೇನೆ ಸುಮಾರು ನಂಗೆ ತಿಳ್ಕೊಂಡು 100 ಸಿನಿಮಾ ಮಾಡಿದ್ರೆ ಅಂತ. ಒಂದು 25 ಸಿನಿಮಾ ಮಾಡಿದ್ರಲ್ಲ, ಎಲ್ಲಾ ಕಾಮಿಡಿ ಜೋನ್ಗಳು. ದುನಿಯಾ ಸಿನಿಮಾದಲ್ಲಿ ಸಾಂಗಲ್ ಮಾಡಿದೆ, ಮಿಸ್ಟರ್ ಮೊಮ್ಮಗದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ ಆಕ್ಚುಲಿ, ರಂಗನ್ ರಘು ಜೊತೆ. ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಬಂತು ಅಂತಂದು ಆಮೇಲೆ ಆಯ್ತಲ್ಲ ಕಡೆ ಸುಮಾರು ಸಿನಿಮಾ ಮಾಡಿದ್ರು. ಇವತ್ತು ಸಾಮಾನ್ಯವಾಗಿ ನಿಮ್ಮನ್ನ ಗುರುತಿಸದೆ ಒಂದು ಕಲಾವಿದ್ರು, ಆಮೇಲೆ ಜೋಗಿ ರೈಟ್ರು ಮಳವಳ್ಳಿ ಸಾಯಿ ಕೃಷ್ಣ. ಆಮೇಲೆ ಇನ್ನೊಂದೇನು ಖುಷಿ ಗೊತ್ತಾ ಸರ್, ಮಳವಳ್ಳಿ ಸಾಯಿ ಕೃಷ್ಣ ಸುಮಾರು ಜನ ನೋಡಿರಲ್ಲ, ಫೇಸ್ ನೋಡಿರಲ್ಲ. ಜೋಗಿ ರೈಟರ್ ಅನ್ನೋದು ಮಾತ್ರ ಗುರ್ತಿಡ್ತಾರಲ್ಲ, ಅದು ನನಗೆ ಖುಷಿ. ಆಕ್ಚುಲಿ ತೆರೆ ಮೇಲೆ ಬಂದು ಗುರ್ಸೋದು ಬೇರೆ, ತೆರೆಯಿಂದ ಅವ್ರನ್ನ ಗುರ್ಸೋದು ಬೇರೆ.